ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸ್ಮರಣೆ ಭಾರತದ ಇತಿಹಾಸದಲ್ಲಿ ಡಿಸೆಂಬರ್ 6 ಒಂದು ಮಹತ್ವದ ದಿನ. ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ರವರು ಭೌತಿಕವಾಗಿ ನಮ್ಮನ್ನು ಅಗಲಿದ ದಿನವಿದು. ಇದನ್ನು ಕೇವಲ ಪುಣ್ಯತಿಥಿಯನ್ನಾಗಿ ಆಚರಿಸದೆ ಮಹಾಪರಿನಿಬ್ಬಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆಧುನಿಕ ಭಾರತದ ನಿರ್ಮಾತೃವಿನ ತ್ಯಾಗ ಮತ್ತು ಹೋರಾಟವನ್ನು ನೆನಪಿಸಿಕೊಳ್ಳುವ ಪವಿತ್ರ ದಿನವಿದು. ಅದರಂತೆ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಬಾಪೂಜಿ ವೃತ್ತದಲ್ಲಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಾಡುಗೋಡಿ ಸೊಣ್ಣಪ್ಪ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ರವರ ಬೃಹತ್ ಭಾವಚಿತ್ರಕ್ಕೆ 100 ಜನ ಕಾರ್ಯಕರ್ತರೊಂದಿಗೆ ಪುಷ್ಪನಮನ ಸಲ್ಲಿಸಿ ಘೋಷಣೆಗಳನ್ನು ಕೂಗಿ ಮೊಂಬತ್ತಿ ಬೆಳಗಿಸುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸೂಚಿಸಿದರು. ನಂತರ ಸಮೀಪದ ದಿನ್ನೂರು ಗ್ರಾಮಕ್ಕೆ ತೆರಳಿ ಅಂಬೇಡ್ಕರ್ ರವರ ಪುತ್ಥಳಿಗೆ ಹಾರ ಹಾಕಿ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿಚ್ಚಿ ರಾಜಣ್ಣ, ಬಾಬು, ನರಸಿಂಹ, ಗಂಗಾಧರ, ಮೂರ್ತಿ, ನಂದಕುಮಾರ್, ವೆಂಕಟೇಶ್, ಶ್ರೀನಿವಾಸ, ಮುನಿಯಪ್ಪ, ಅಜ್ಜರ್ ಭಾಷಾ, ಗಣೇಶ್, ದಿನ್ನೂರು ಭಾಷಾ, ಫಾತಿಮಾ, ಮಹದೇವಪುರ ಮೀನಾಕ್ಷಿ, ಮಂಜಮ್ಮ, ಲಕ್ಷ್ಮಿ, ರಾಣಿಯಮ್ಮ, ಇದಾಯತ್, ಎಂಆರ್ಎಲ್ ನಟರಾಜ್, ಮುರಳಿ, ಶಿವ, ಮಲ್ಲಿಕಾರ್ಜುನ, ಬಾಬು, ಶಂಕರ್, ಆನಂದ್, ಮುನಿರಾಜ, ಕೇಶವಾಚಾರಿ, ಆನಂದ, ಸುನಿಲ್, ಮುನಿಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಈ ಕಾಡುಗೋಡಿ ಭಾಗದಲ್ಲಿ ಬಾಪೂಜಿ ವೃತ್ತದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವರ 69ನೇ ಪರಿನಿರ್ವಾಣ ದಿನವನ್ನು ನಮ್ಮೆಲ್ಲ ಸ್ನೇಹಿತರುಗಳ ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂಥ ಆಟೋ ಚಾಲಕರ ಸಂಘ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಮಹಿಳಾ ಒಕ್ಕೂಟದವರೆಲ್ಲ ಕೂಡ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ನಾವೆಲ್ಲ ನೆನಪು ಮಾಡಿಕೊಳ್ತಕ್ಕಂಥ ದಿನ. ಬಂಧುಗಳೇ, ಏನು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಮಹಾರಾಷ್ಟ್ರದ ಒಂದು ಕುಗ್ರಾಮದ ಮೌ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ ಸಕ್ಪಾಲ್ ರಾಮ್ಜಿ ಸುಬೇದಾರ್ ಮತ್ತು ಭೀಮಾಬಾಯಿ ಅವರ ಪುತ್ರರಾಗಿ 14ನೇ ಮಗನಾಗಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಜನಿಸ್ತಾರೆ. ಆ ಜನಿಸಿದ ನಂತರ ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತದೆ. ಏನು ಕೀಳು ಜಾತಿ ಅಂತಂದ್ಬಿಟ್ಟು ಹೇಳಿ ಈ ಜನ ಇದ್ದರು ಈ ದೇಶದಲ್ಲಿ ಅವ್ರಿಗೆ ಕುಡಿಲಿಕ್ಕೆ ನೀರು ಕೊಡೋಕ್ಕೆ ಆಗ್ತಾ ಇದ್ದಿಲ್ಲ, ಚೌರ ಮಾಡ್ತಾ ಇದ್ದಿಲ್ಲ, ವಿದ್ಯಾಭ್ಯಾಸ ಇಲ್ಲ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ. ಆ ಕೆಳ ಜಾತಿ ಅಂತಂದ್ಬಿಟ್ಟು ಹೇಳಿ ಅಂತ ಗುರುತಿಸ್ಕೊಂಡಿದ್ರು. ಅವ್ರು ನಡೆದಾಡ್ತಕ್ಕಂಥ ದಾರಿನಲ್ಲಿ ನಡೆದಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವೇನಾದ್ರು ಕೂಡ ಮೇಲ್ಜಾತಿಯಲ್ಲಿರ್ತಕ್ಕಂಥವ್ರು ತುಳಿದಾಡ್ಬಿಟ್ರೆ ಅವ್ರ ನೆರಳನ್ನ ಬಿದ್ದರೆ ನಾವೆಲ್ಲ ಕೂಡ ಮೈಲಿಗೆ ಆಗ್ತೀರಂತಂದ್ಬಿಟ್ಟು ಹೇಳಿ ನಮಗೆ ಕೊರತೆಯನ್ನು ಕೊಟ್ಟಿದ್ರು. ನಾವು ಸತ್ತ ಹೆಣಗಳನ್ನು ಉಣ್ಬೇಕು ಅಂತ ಹೇಳಿ ನಮಗೆ ಬುದ್ಧಿ ಕೊಟ್ಟಿದ್ರು. ಎಂಜಲು ಉಳಿಕೆ ನಮಗೆ ಅವಕಾಶ ಕೂಡ ನೀಡ್ತಾ ಇದ್ದಿಲ್ಲ, ಚೌರ ಮಾಡ್ತಾ ಇದ್ದಿಲ್ಲ. ಇಂಥ ಒಂದು ದುಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಕೂಡ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಾಲ್ಯದಲ್ಲೇ ಅನೇಕ ಕಷ್ಟಗಳನ್ನು ಅನುಭವಿಸಿ, ನೋವುಗಳನ್ನು, ಜುಗುಪ್ಸೆಯನ್ನು, ಭಾಳ ಕಷ್ಟವನ್ನು ಅವರೆಲ್ಲ ಕೂಡ ನೋಡಿ ಈ ದೇಶದಲ್ಲಿ ಏನಾದರೂ ಕೂಡ ಸಮಾನತೆಯನ್ನು ನಾವು ಮಾಡಬೇಕಾಗ್ತದೆ, ಸಮಾನತೆಯಿಂದ ಈ ಬಾಳ್ವೆಯನ್ನು ಮಾಡಬೇಕು. ಏನು ಈ ಕೆಳಜಾತಿಯವರು ಅಂತಂದ್ಬಿಟ್ಟು ಹೇಳಿ ಇವರೆಲ್ಲ ಕೂಡ ಆ ಮೇಲ್ಜಾತಿಯವರು ಅದನ್ನು ನಮ್ಮ ಆ ಜಾತಿಗಳನ್ನು ಹೀಯಾಳಿಸ್ತಾ ಬಂದಿದ್ದರು. ಅವ್ರಿಗೆಲ್ಲರಿಗೂ ಕೂಡ ಮುಕ್ತಿಯನ್ನು ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಗಳಿಗೆ ಹೋಗಿ ಲಂಡನ್ನಲ್ಲಿ ಹೋಗಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪಾಂಡಿತ್ಯವನ್ನು ಪಡೆದು ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯದ ಭಂಡಾರವನ್ನು ಪಡೆದುಕೊಂಡು ಬಂದು ಅವರು ಭಾರತ ದೇಶದಲ್ಲಿ ಈ ದೇಶಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕೊಡ್ತಾರೆ. ಅದು 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಈ ಒಂದು ಭಾರತ ದೇಶದ ಸಂವಿಧಾನವನ್ನು ಬರೆದು ಎಲ್ಲರಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿಕೊಡಬೇಕು ಅಂತ ಸದುದ್ದೇಶದಿಂದ
1950ನೇ ಇಸ್ವಿ ಒಳಗಡೆ ಏನು ಜವಾಹರಲಾಲ್ ನೆಹರೂರವರು ಇರ್ತಾರೆ, ಅವರಿಗೆ ಈ ದೇಶದಲ್ಲಿ ಅದನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಆದರೆ ಅದು ಜಾರಿಗೆ ಬರೋದಿಲ್ಲ. 1 ವರ್ಷ ಕಳೆದ ನಂತರ ಆ ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ನಂತರ ಈ ದೇಶದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳೆಲ್ಲವೂ ಕೂಡ ಸಮರ್ಪಕವಾಗಿ ನಿಭಾಯಿಸಬೇಕು ಅಂತೇಳಿ ಆ ಸಂವಿಧಾನದ ಅಡಿಯಲ್ಲೇ ಇವತ್ತೆಲ್ಲ ಕೂಡ ರಾಜಕಾರಣಿಗಳು, ರಾಜಕೀಯ, ಕಾನೂನನ್ನು, ಸುವ್ಯವಸ್ಥೆ ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಈ ಭಾರತ ದೇಶದಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ನಮ್ಮಗಳೆಲ್ಲ ಪರಿಸ್ಥಿತಿ ಯಾವ ರೀತಿ ಇರ್ತಾಯಿತ್ತು. ಗುಲಾಮಗಿರಿಯಿಂದ ನಾವೆಲ್ಲ ಕೂಡ ಜೀವನ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇನ್ನೂ ಕೂಡ ಮುಕ್ತಿ ನಮಗೆ ಸಿಗ್ತಾ ಇದ್ದಿಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿ ಬಹಳ ಕಷ್ಟಗಳನ್ನು ಅನುಭವಿಸಿ ಅವರೆಲ್ಲ ಕೂಡ ಈ ಭಾರತ ದೇಶದ ಜನರಿಗೆ ಸಮಾನತೆಯಿಂದ ಎಲ್ಲರಿಗೂ ಕೂಡ ಜೀವನ ಮಾಡುವಂಥ ಅವಕಾಶ ಆಗಬೇಕು ಅಂತ ಹೇಳಿ, ಈ ದೇಶ ಸಾರ್ವಭೌಮ ರಾಷ್ಟ್ರ ಆಗಬೇಕು ಅಂತ ಹೇಳಿ ಅವ್ರ ಕನಸುಗಳನ್ನು ಕಟ್ಟಿ ವಿಮೋಚನೆಯಿಂದ ಮುಕ್ತಿ ಆಗಬೇಕು ಅಂತ ಹೇಳಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳಷ್ಟು ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಟ್ಟರು. ಆದರೂ ಕೂಡ ಅವರೆಲ್ಲ ಕೂಡ ಕಿವಿ ಕೊಡದೆ ಈ ದೇಶ ಭಾಳ ಸುವ್ಯವಸ್ಥೆಯಿಂದ ಇರಬೇಕು ಅಂತ ಹೇಳಿ ಈ ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಿದ್ರು. ಕೂಲಿ ಕಾರ್ಮಿಕರಿಗೆ 12 ಗಂಟೆಗಳ ಕಾಲ ಇದ್ದಂಥ ಒಂದು ಕೂಲಿ ಸಮಯವನ್ನು 8 ಗಂಟೆಗಳ ಕಾಲ ಸಮಯವನ್ನು ನಿಗದಿಪಡಿಸ್ತಾರೆ. ಪ್ರತ್ಯೇಕವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿಯನ್ನು ಒಂದು ಕಾನೂನನ್ನು ರಚನೆ ಮಾಡ್ಕೊಂಡು ಬಂದುಕೊಡ್ತಾರೆ. ಅಸ್ಪೃಶ್ಯರು ಏನಿದೆ ಅವರಿಗೆ ಅವ್ರ ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನನ್ನು ಕೂಡ ಜಾರಿಗೆ ತಗೊಂಡ್ಬರ್ತಾರೆ. ಆದರೂ ಕೂಡ ಈ ದೇಶದಲ್ಲಿ ಅವರಿಗೆ ಒಂದು ನೆಮ್ಮದಿ ಅಂತ ಹೇಳಿ ಯಾವುದು ಕೂಡ ನಾನು ಕಾಣಿಸಲಿಲ್ಲ. ಅವರಿರೋ ಕೊನೆ ಉಸಿರಿರುತ್ತಂತ ಕೂಡ ಅವ್ರ ಕಷ್ಟಗಳಲ್ಲೇ ಕೂಡ ನಾವು ಜೀವನ ಮಾಡ್ಕೊಂಡು ಹೋದ್ರು. ಅವರ ಕುಟುಂಬದಲ್ಲಿ ಆ 4 ಜನ ಮಕ್ಕಳನ್ನು ಈ ದೇಶಕ್ಕೆ ಅವರು ಸಂವಿಧಾನವನ್ನು ಬರೆಯುವಂಥ ಸಂದರ್ಭಗಳಲ್ಲಿ ಅನಾರೋಗ್ಯದಲ್ಲಿರ್ತಾರೆ. ಆದರೂ ಸಹ ಅವರ ಮಕ್ಕಳನ್ನೆಲ್ಲ ಕೂಡ ಅವರು ಸತ್ತೋಗ್ಬಿಡ್ತಾರೆ. ಆ ಸತ್ರು ಕೂಡ ಪರವಾಗಿಲ್ಲ, ನನ್ನ ಮಕ್ಕಳು ಸತ್ರು ಪರವಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಮಕ್ಕಳು ಸುವ್ಯವಸ್ಥೆಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾನತೆಯಿಂದ ಜೀವನ ಮಾಡಬೇಕಂತ ಹೇಳಿ ಅವರು ಹಗಲಿರುಳು ಕೂಡ ಶ್ರಮಿಸಿ ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಕೊನೆಗೆ ತನ್ನ ಹೆಂಡತಿ ಕೂಡ ಸತ್ತೋಗ್ತಾರೆ. ಅವರೆಲ್ಲರ ಸಮಾಧಿ ಮೇಲ್ಗಡೆ ನಾವೆಲ್ಲ ಕೂಡ ಇವತ್ತು ನಾವು ಈ ಬಾಳ್ವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಪ್ರಾಣ ತ್ಯಾಗಗಳನ್ನು ಮಾಡಿದ್ರು ನಮಗೋಸ್ಕರ. ನಾವು ಇವತ್ತು ಅವ್ರು ಯಾವುದು ಸುಖವನ್ನು ಅನುಭವಿಸಲಿಲ್ಲ. ಆ ಸುಖವನ್ನು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ಕೂಡ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಬಂಧುಗಳೇ, ಅವರು 1956ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು ಅಂದರೆ ಇವತ್ತು ಅವರು ನಮ್ಮನ್ನೆಲ್ಲ ಕೂಡ ಅಗಲಿ ಇಹಲೋಕನ ತ್ಯಜಿಸ್ತಾರೆ. ಅಂಥ ಒಂದು ಮಹಾನ್ ಪುರುಷರನ್ನು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅಂದರೆ ಪ್ರತಿದಿನ ಕೂಡ ಉಸಿರಿರೋ ತನಕ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲ ಕೂಡ ನೆನೆಸ್ಕೊಂಡು ಮುಂದಿನ ಪೀಳಿಗೆಯಲ್ಲಿ ನಾವೆಲ್ಲ ಕೂಡ ಮಕ್ಕಳಿಗೆ ಈ ಸಂವಿಧಾನವನ್ನು ಯಾವ ರೀತಿ ನಾವು ಅವರಿಗೆ ಅರ್ಥೈಸಬೇಕು, ಅಂಬೇಡ್ಕರ್ ಅಂದರೆ ಏನು, ಅಂಬೇಡ್ಕರ್ ಅವರ ವಿಚಾರಗಳನ್ನು, ಅವರ ನೀತಿಗಳನ್ನು ನಾವೆಲ್ಲರಿಗೂ ಕೂಡ ಪರಿಪಾಠವಾಗಿ ಬರೀ ನಾವು ಅಂಬೇಡ್ಕರ್ನ ನೆನೆಸ್ಕೊಳ್ಳೋದ್ರ ಜೊತೆ ಒಳಗಡೆ ಅಂಬೇಡ್ಕರ್ ಅವರ ವಿಚಾರಧಾರಣೆಗಳೆಲ್ಲನೂ ಕೂಡ ನಾವು ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದಾಗಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಅಂಬೇಡ್ಕರ್ ಅನುಯಾಯಿಗಳಾಗಿ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ನಮಗೆಲ್ಲೂ ಕೂಡ ಸ್ಥಾನಮಾನ ಇಲ್ಲ, ನಮಗೆ ವಿಮೋಚನೆ ಸಿಗೋದಿಲ್ಲ, ನಮಗೆ ಶಾಂತಿ ಸಿಗೋದಿಲ್ಲ, ನೆಮ್ಮದಿ ಇಲ್ಲ, ಸಮಾನತೆ ಇಲ್ಲ ಅಂತಂದ್ಬಿಟ್ಟು ಹೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅಂಬೇಡ್ಕರ್ ಅವರು ಇವತ್ತು ಅಂದರೆ ಆಗಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡೆಲ್ಲಿ ಒಳಗಡೆ ಅವರು ಬೆಳಗ್ಗೆ 3 ಗಂಟೆ ಜಾವದಲ್ಲಿ ಅವರ ಪ್ರಾಣ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಆಗಿನ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅದನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಆ ಸರ್ಕಾರ ಒಂದು 500 ರೂಪಾಯಿ ಕೂಡ ಸಹಾಯ ಮಾಡೋದಿಲ್ಲ. ಜೋಬೆಲ್ಲ ಹುಡುಕ್ತಾರೆ, ಒಂದು 300 ರೂಪಾಯಿ ಕೂಡ ಅವ್ರ ಹತ್ರ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಒಂದು ಅಂಬಾಸಡರ್ ಕಾರನ್ನು ಮಾರಾಟ ಮಾಡಿ ಅಲ್ಲಿಂದ ಬಾಂಬೆಗೆ ಅವರ ದೇಹವನ್ನು ತಗೊಂಡು ಬರ್ತಾರೆ, ವಿಮಾನದಲ್ಲಿ ತಗೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಇಡೀ ಬಾಂಬೆ, ಮುಂಬೈನ ಎಲ್ಲ ಜನಾಂಗ ಸ್ತಬ್ಧವಾಗಿ ಅಂಗಡಿ ಮುಂಗಟ್ಟುಗಳನ್ನು ಅವರು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡ್ಕೊಳ್ಳೋದಕ್ಕೆ ಇಡೀ ಮುಂಬೈನ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಕೂಡ ಅಂಬೇಡ್ಕರ್ಗೋಸ್ಕರ ಮೌನವಾಗಿ ಅವರು ಭಾಳ ದುಃಖ ತಪ್ಪಿದರಾಗಿ ಅವರು ಸಾಯ್ತಾ ಕೂತ್ಕೊಂಡಿರ್ತಾರೆ. ಅಂಬೇಡ್ಕರ್ ಅವರನ್ನು ಏನು ದಾದರ್ನಲ್ಲಿ ಒಂದು ಸಮುದ್ರದ ದಡದಲ್ಲಿ ಅವರನ್ನು ದಫನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಬೆಂಕಿ ಹಚ್ಚುವಂಥ ಸಂದರ್ಭದಲ್ಲಿ
ಇಡೀ ದೇಶದಲ್ಲಿರ್ತಕ್ಕಂಥ ಜನಾಂಗ 10 ಲಕ್ಷ ಜನರು ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಕ್ಕಂಥ ಉದಾಹರಣೆ ಕೂಡ ಇದೆ. ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂಥ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಜನ ಬೇರೆ ಯಾವ ಹೋರಾಟಗಾರರಾಗಿರಲಿ ಅಥವಾ ಈ ದೇಶದಲ್ಲಿರ್ತಕ್ಕಂಥ ಮಹನೀಯರಾಗಲಿ ಸತ್ತಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಇದುವರೆಗೂ ಕೂಡ ಅಷ್ಟು ಲಕ್ಷೋಪಲಕ್ಷ ಮಂದಿ ಸೇರಿರ್ತಕ್ಕಂಥ ಉದಾಹರಣೆ ಕೂಡ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಷ್ಟು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಈ ದೇಶದಲ್ಲಿ ಅನುಯಾಯಿಗಳಿದ್ರು. ಹಾಗಾಗಿ ಬಂಧುಗಳೇ, ಅವರನ್ನು ನಾವು ನೆನಪಿಸ್ಕೊಳ್ಳೋದಲ್ಲ, ಊಹೆ ಕೂಡ ತರ್ಕಕ್ಕೆ ನಿಲುಕದ್ದು ಅವರು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವರನ್ನು ಹೊಗಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಂಧುಗಳೇ, ನಾವೆಲ್ಲ ಕೂಡ ಇವತ್ತಿನ ದಿವಸ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಭಾಳ ಅದ್ಧೂರಿಯಾಗಿ ನಮ್ಮ ಸ್ನೇಹಿತರೆಲ್ಲ ಕೂಡ ಫಾತಿಮಮ್ಮನವರು ಮತ್ತು ಅವ್ರ ಸಂಗಡಿಗರು, ಲಕ್ಷ್ಮೀರವರು ಮತ್ತು ನಮ್ಮ ನರಸಿಂಹರವರು, ನಟರಾಜ್ ಅವರು, ಮುನಿಯಪ್ಪನವರು, ವೆಂಕಟೇಶ್ನವರು, ಗಂಗಣ್ಣವರು, ಶ್ರೀನಿವಾಸ್ ಅವರು, ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಮುರಳಿ ಅವರು ಮತ್ತು ಗಣೇಶ್ ಅವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಯಾರು ಕೂಡ ಅನ್ಯತಾ ಭಾವಿಸೋದು ಬೇಡ. ಮಂಜಮ್ಮನವರೆಲ್ಲ ಕೂಡ ಸಾಂಕೇತಿಕವಾಗಿ ನಾವೆಲ್ಲ ಕೂಡ ಬಂದು ಈ ಬಾಪೂಜಿ ವೃತ್ತದಲ್ಲಿ ಕಾಡುಗೋಡಿಯಲ್ಲಿ ನಾವೆಲ್ಲ ಕೂಡ ಅಂಬೇಡ್ಕರ್ ಅವರ ಏನಿವತ್ತು ಪರಿನಿರ್ವಾಣ ದಿನವನ್ನು ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾಕಾಲ ಇರಲಿ. ನಾವುಗಳೆಲ್ಲ ಕೂಡ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವೆಲ್ಲ ಕೂಡ ಜೀವಿಸೋಣ. ಅಂಬೇಡ್ಕರ್ ಅವರ ಪ್ರತಿದಿನ ಕೂಡ ನೆನಪಿಸ್ಕೊಂಡು ನಾವೆಲ್ಲ ಕೂಡ ಮಾಡೋಣ ಅಂತಂದ್ಬಿಟ್ಟು ಹೇಳ್ತಾ ನಾವೆಲ್ಲ ಕೂಡ ಸಂಘಟಿತರಾಗಬೇಕು. ಅಂಬೇಡ್ಕರ್ ಅವರ ಧ್ಯೇಯ ಆಗೇ ಇತ್ತು. ನಾನು ಸ್ವಾಭಿಮಾನದ ರಥವನ್ನು ನಾನು ತಂದು ನಿಮ್ಮ ಮುಂದೆಗಡೆ ಇಟ್ಟಿದ್ದೇನೆ. ನೀವೆಲ್ಲರೂ ಕೂಡ ಮನಸ್ಸಿಟ್ಟು ಸ್ವಾಭಿಮಾನದ ರಥವನ್ನು ನಡೆಸೋ ತಾಕತ್ತಿದ್ರೆ ಮುಂದೆಗಡೆ ನಡ್ಸ್ಕೊಂಡೋಗಿ, ಇಲ್ಲಂತಂದ್ಬಿಟ್ಟಿದ್ರೆ ಅವಮಾನಕ್ಕೆ ಈಡು ಮಾಡಕೊಡಬೇಡಿ. ಆ ಸ್ವಾಭಿಮಾನದ ರಥವನ್ನು ನೀವು ಅಲ್ಲೇ ಬಿಟ್ಟುಬಿಡಿ ಅಂತಂದ್ಬಿಟ್ಟು ಹೇಳಂತ ಆ ಒಂದು ಸಂದೇಶವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ನಾವುಗಳೆಲ್ಲ ಕೂಡ ಅಂಬೇಡ್ಕರ್ ಅವರ ಸ್ವಾಭಿಮಾನದ ರಥವನ್ನು ಜೀವಿತಾದಿ ಕಾಲ ನಾವೆಲ್ಲ ಕೂಡ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಾವು ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮುಂದೆಗಡೆ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ಕೂಡ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಬಾಂಬೆ ಪ್ರಯಾಣವನ್ನು ಮಾಡಬೇಕಾಗ್ತದೆ. ಇವತ್ತಿನ ದಿವಸ ಬಾಂಬೆ ಒಳಗಡೆ ಅವರ ಸಮಾಧಿ ಬಳಿ ಲಕ್ಷೋಪಲಕ್ಷ ಮಂದಿ ಸ್ವಯಂ ಪ್ರೇರಿತವಾಗಿ ಕುಟುಂಬದ ಸಮೇತ ಇವತ್ತೆಲ್ಲ ಕೂಡ ಅಲ್ಲಿ ಲಕ್ಷಾಂತರ ಮಂದಿ ಸೇರಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ.